ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಕೇವಲ ಯುದ್ಧ ಮತ್ತು ಕೋಟೆಗಳಷ್ಟೇ ಅಲ್ಲ, ಜಗತ್ತಿನ ಅತ್ಯಮೂಲ್ಯ ವಜ್ರಗಳಿಗೆ ಹೆಸರಾದ ಒಂದು ನಿಗೂಢ ರಾಜಮನೆತನವಿದೆ. ಅದೇ ಮಧ್ಯಪ್ರದೇಶದ ಪನ್ನಾ ರಾಜವಂಶ. ಮೊಘಲರನ್ನು ನಡುಗಿಸಿದ ಬಂದೇಲ ರಜಪೂತರ ಈ ಸಾಮ್ರಾಜ್ಯದ ಇತಿಹಾಸ ನಿಮಗೆ ಗೊತ್ತಾ? ಭಾರತದಲ್ಲಿ ವಜ್ರಗಳಿಗೆ ಪ್ರಸಿದ್ಧವಾದ ಪನ್ನಾ ನಗರದ ರಾಜಮನೆತನ ಇಂದು ದೊಡ್ಡ ವಿವಾದದಲ್ಲಿದೆ. ಕೃಷ್ಣ ಜನ್ಮಾಷ್ಟಮಿ ಎಂದು ದೇವಸ್ಥಾನದಲ್ಲಿ ಗಲಾಟೆ ಮಾಡಿ ಜೈಲು ಸೇರಿದ ಮಹಾರಾಣಿ ಜಿತೇಶ್ವರಿ ದೇವಿ ಯಾರು? ಈ ರಾಜಮನೆತನದ ಹಿನ್ನೆಲೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಬುಂದೇಲ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಮಹಾರಾಜ ಛತ್ರಸಾಲ್ ಇವರೇ ಈ ವಂಶದ ಸ್ಥಾಪಕರು. ಈ ಭೂಮಿ ಎಷ್ಟು ಪವಿತ್ರ ಎಂದರೆ ಇಲ್ಲಿನ ಮಣ್ಣಿನಲ್ಲಿ ವಜ್ರಗಳು ಸಿಗುತ್ತವೆ. ಹೌದು ಸ್ನೇಹಿತರೆ, ಭಾರತದ ಅತ್ಯಂತ ಪ್ರಸಿದ್ಧ ವಜ್ರದ ಗಣಿಗಳು ಇರುವುದು ಪನ್ನಾದಲ್ಲಿ. ಹೀಗಾಗಿಯೇ ಈ ರಾಜಮನೆತನದ ಬಳಿ ಕೇವಲ ಚಿನ್ನ, ಬೆಳ್ಳಿ ಮಾತ್ರವಲ್ಲ, ಜಗತ್ತೇ ಅಸೂಯೆ ಪಡುವಂತಹ ಅಪರೂಪದ ವಜ್ರಗಳ ಸಂಗ್ರಹವಿತ್ತು. ಬ್ರಿಟಿಷರ ಕಾಲದಲ್ಲೂ ಈ ರಾಜ್ಯ ತನ್ನದೇ ಆದ ಐಷಾರಾಮಿ ವೈಭವವನ್ನು ಹೊಂದಿತ್ತು. ಪನ್ನಾ ರಾಜ್ಯಕ್ಕೆ ಈ ವಜ್ರಗಳ ಕಣಜ ಸಿಕ್ಕಿದ್ದರ ಹಿಂದೆ ಒಂದು ಅದ್ಭುತ ಪವಾಡವಿದೆ. ಮೊಘಲರ ವಿರುದ್ಧ ಸತತವಾಗಿ ಹೋರಾಡುತ್ತಿದ್ದ ಮಹಾರಾಜ ಛತ್ರಸಾಲರಿಗೆ ಒಂದು ಹಂತದಲ್ಲಿ ಸೈನ್ಯವನ್ನು ಮುನ್ನಡೆಸಲು ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ತೀವ್ರ ಹಣದ ಅಭಾವ ಎದುರಾಯಿತು. ಖಜಾನೆ ಖಾಲಿಯಾಗಿ ಏನು ಮಾಡಬೇಕೆಂದು ತೋಚದಿದ್ದಾಗ ಅವರಿಗೆ ದಾರಿದೀಪವಾಗಿದ್ದೇ ಮಹಾನ್ ಸಂತ ಮಹಾಮತಿ ಪ್ರಾಣನಾಥ್ ಜಿ. ರಾಜನ ದೇಶಭಕ್ತಿ ಮತ್ತು ಧರ್ಮನಿಷ್ಠೆಯನ್ನು ಕಂಡು ಪ್ರಸನ್ನರಾದ ಗುರು ಪ್ರಾಣನಾಥಜಿ ಪನ್ನಾದ ಮಣ್ಣನ್ನು ತೋರಿಸಿ ಒಂದು ಐತಿಹಾಸಿಕ ಭವಿಷ್ಯ ನುಡಿದರು. ಅವರು, ರಾಜನೇ ಧೃತಿಗೆಡಬೇಡ, ಈ ಪನ್ನಾದ ಮಣ್ಣನ್ನು ಅಗೆಯಿರಿ, ಇಲ್ಲಿ ನಿಮಗೆ ಅಪಾರ ವಜ್ರಗಳು ಸಿಗುತ್ತವೆ, ನಿನ್ನ ಖಜಾನೆ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ಆಶೀರ್ವಾದ ಮಾಡಿದರು. ಆಶ್ಚರ್ಯ ಎಂದರೆ ಗುರುಗಳ ಮಾತು ನಿಜವಾಯಿತು. ಪನ್ನಾದಲ್ಲಿ ಏಷ್ಯಾದ ಅತ್ಯಂತ ದೊಡ್ಡ ವಜ್ರದ ಗಣಿಗಳು ಪತ್ತೆಯಾದವು. ಈ ಅಪಾರ ಸಂಪತ್ತಿನಿಂದ ಛತ್ರಸಾಲರು ಬಲಿಷ್ಠ ಸೈನ್ಯ ಕಟ್ಟಿ ಮೊಘಲರನ್ನು ಧೂಳೀಪಟ ಮಾಡಿದರು. ಬೂಂದೇಲ್ ಖಂಡದ ಸ್ವತಂತ್ರಕ್ಕಾಗಿ ಅವರು ಔರಂಗಜೇಬ್ ವಿರುದ್ಧ 52 ಯುದ್ಧಗಳನ್ನು ಗೆದ್ದರು. ಆದರೆ ಕಾಲ ಬದಲಾಯಿತು. ರಾಜರ ಅಧಿಕಾರ ಹೋದ ನಂತರ ಅರಮನೆಯ ಒಳಗೆ ಆಸ್ತಿಯ ವಿವಾದ ಶುರುವಾಯಿತು. ಇತ್ತೀಚಿನ ವರ್ಷಗಳಲ್ಲಿ ಮಹಾರಾಜ ರಾಘವೇಂದ್ರ ಸಿಂಗ್ ಜುದೇವ್ ಅವರ ನಿಧನದ ನಂತರ ಈ ವಿವಾದ ತಾರಕಕ್ಕೇರಿತು. ಒಂದು ಕಡೆ ರಾಜಮಾತೆ ದಿಲ್ಹರ್ ಕುಮಾರಿ, ಮತ್ತೊಂದು ಕಡೆ ಅವರ ಸೊಸೆ ಮಹಾರಾಣಿ ಜಿತೇಶ್ವರಿ ದೇವಿ ಸಾವಿರಾರು ಕೋಟಿ ಮೌಲ್ಯದ ಅರಮನೆ, ಜಮೀನು ಮತ್ತು ಪಾರಂಪರಿಕ ವಜ್ರಗಳ ಒಡೆತನಕ್ಕಾಗಿ ಕುಟುಂಬದ ಸದಸ್ಯರೇ ಒಬ್ಬರ ಮೇಲೊಬ್ಬರು ಕೋರ್ಟ್ ಮೆಟ್ಟಿಲೇರಿದರು. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಯಿತೆಂದರೆ ಪರಸ್ಪರ ಕಳ್ಳತನದ ಆರೋಪಗಳು ಕೂಡ ಕೇಳಿಬಂದವು. ಈ ರಾಜಮನೆತನದ ವಿವಾದ ಇಡೀ ದೇಶಕ್ಕೆ ದೊಡ್ಡ ಸುದ್ದಿಯಾಗಿದ್ದು 2023ರ ಕೃಷ್ಣ ಜನ್ಮಾಷ್ಟಮಿಯ ದಿನ ಪನ್ನಾದ ಐತಿಹಾಸಿಕ ಜುಗಲ್ ಕಿಶೋರ್ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಪೂಜೆ ನಡೆಯುತ್ತಿತ್ತು. ಆ ಸಮಯದಲ್ಲಿ ಮಹಾರಾಣಿ ಜಿತೇಶ್ವರಿ ದೇವಿಯವರು ಗರ್ಭಗುಡಿಯೊಳಗೆ ಪ್ರವೇಶಿಸಲು ಯತ್ನಿಸಿದರು. ಅಲ್ಲಿ ತೀವ್ರ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಪೂಜೆಗೆ ಅಡ್ಡಿಪಡಿಸಿದ ಮತ್ತು ಅನುಚಿತವಾಗಿ ವರ್ತಿಸಿದ ಆರೋಪದ ಮೇಲೆ ಪೊಲೀಸರು ಮಹಾರಾಣಿಯವರನ್ನು ದೇವಸ್ಥಾನದಿಂದ ಹೊರಕ್ಕೆ ಎಳೆದುಕೊಂಡು ಬಂದು ಬಂಧಿಸಿದರು. ರಾಜಮನೆತನದ ರಾಣಿಯೊಬ್ಬರು ಹೀಗೆ ಸಾರ್ವಜನಿಕವಾಗಿ ಬಂಧನಕ್ಕೊಳಗಾಗಿದ್ದು ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಘಟನೆಯಾಗಿತ್ತು. ವೈಭವದಿಂದ ಬದುಕಬೇಕಿದ್ದ ರಾಜಮನೆತನವೊಂದು ಆಂತರಿಕ ಜಗಳದಿಂದಾಗಿ ಕೋರ್ಟ್ಗೆ ಅಲೆಯುತ್ತಿರುವುದು ವಿಪರ್ಯಾಸವೇ ಸರಿ. ಪನ್ನಾ ರಾಜವಂಶದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಇತಿಹಾಸದಿಂದ ದೂರವಿದ್ದ ರಾಜಮನೆತನದ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.